ಎಲ್ಲರಿಗೂ ನಮಸ್ಕಾರ. ಇದು ಕೊಯಮತ್ತೂರು ಶ್ರೀ ಇಂಜಿನಿಯರಿಂಗ್ ಹಾಲೋ ಬ್ಲಾಕ್ ಮಿಷಿನ್ ಮ್ಯಾನುಫ್ಯಾಕ್ಚರಿಂಗ್. ನಮ್ಮ ಫ್ಯಾಕ್ಟ್ರಿ ಎಲ್ಲಿ ಲೊಕೇಟ್ ಅಂದರೆ ಕೊಯಮತ್ತೂರು ಅನ್ನೂರು ಆ ಜಾಗದಲ್ಲಿ ಲೊಕೇಟ್ ಆಗಿದೆ. ನನ್ನ ಫ್ಯಾಕ್ಟ್ರಿಯಲ್ಲಿ ನಾನು ತುಂಬ ಮಿಷಿನ್ ತಯಾರು ಮಾಡ್ತೀವಿ. ನಾನು ಹಾಲೋ ಬ್ಲಾಕ್ಸು, ಫ್ಲೈಯಾಸು, ಸಾಲಿಡ್ ಬ್ಲಾಕ್ಸು, ಇಂಟರ್ಲಾಕು, ಪೇವರ್ ಬ್ಲಾಕು, ಹಾಗೆ ತುಂಬ ಮಿಷಿನ್ ತಯಾರು ಮಾಡ್ತೀವಿ. ಇವತ್ತು ನೋಡೋದು ಅದು ಪೇವರ್ ಬ್ಲಾಕ್ ಮಿಷಿನ್. ಬನ್ನಿ ಅದ್ರ ಬಗ್ಗೆ ನೋಡೋಣ. ಇದಕ್ಕೆ ಒಂದು ಸೆಟ್ ಬೇಕು. ಪೇವರ್ ಬ್ಲಾಕಿಗೆ ಟೇಬಲ್ 2 ಬೇಕು, ವೈಬ್ರೇಟ್ ಟೇಬಲ್ 2 ಬೇಕು. ಆಮೇಲೆ ಈ ಕಲರ್ ಮಿಕ್ಸರ್ ಮಿಷಿನ್ 1 ಬೇಕು. ಆಮೇಲೆ ನೆಕ್ಸ್ಟು ಕಾಂಕ್ರೀಟ್ ಮಿಕ್ಸರ್ ಮಿಷಿನ್ ಸೆಕೆಂಡ್ ಲೇಯರ್ಗೂ ಅದೊಂದು ಬೇಕು. ಆಮೇಲೆ ಸಪೋರ್ಟ್ ಟೇಬಲ್ ಬೇಕು 3 ಟೇಬಲ್. ಇದೊಂದು ಪ್ಯಾಕೇಜೇ ಬರುತ್ತೆ. ಇದು ಮಿಷಿನ್ ಲೆಂತು 10 ಫೀಟ್ ಬರುತ್ತೆ. ಲೆಂತು ಇದು ನೀಳ 10 ಫೀಟ್ ಬರುತ್ತೆ. ಇದು ಅಗಲ 3 ಫೀಟು, ಹೈಟು 3.5 ಬರುತ್ತೆ. ಇದು ಕಂಪ್ಲೀಟ್ A to Z ಲೇಸರ್ ಕಟ್ಟಿಂಗ್. A to Z ಸೈಡೆ ಟಾಪ್ ಎಲ್ಲ ಕಂಪ್ಲೀಟ್ ಪೂರ ಲೇಸರ್ ಕಟ್ಟಿಂಗ್ A to Z. ಎಲ್ಲ ಜಿಂದಾಲ್ ಪ್ಲೇಟೆ, ಜಿಂದಾಲ್ ಟಾಟಾ ಸ್ಟೀಲ್ ಪ್ಲೇಟು. ಈ ಮಿಷಿನ್ ಮೋಟರ್ ಪವರ್ 3 HP ಬರುತ್ತೆ. ಇಟ್ಟು ಒಂದು ಟೇಬಲ್ ಮಾತ್ರ 3 HP, 2 ಟೇಬಲ್ಗೆ ಟೋಟಲ್ 6 HP ಬರುತ್ತೆ. ಹಾಗೆ ವೈಬ್ರೇಟಿಂಗ್ ಟೇಬಲ್ಗೂ ಮಾತ್ರ 6 HP ಬರುತ್ತೆ, 2 ಟೇಬಲ್ ಸೇರಿ. ಇದು ನಾನು ಸ್ವಂತ ಮ್ಯಾನುಫ್ಯಾಕ್ಚರಿಂಗ್. ಇದು ಮೋಟ್ರು 3 HP 288 RPM ಇದು ಮೋಟ್ರದು. ಈ ಕೆಳಗಡೆ ಈ ಟಾಪ್ ಕೂತ್ಕೊಂಡಕ್ಕೆ 4 ರಬ್ಬರ್ ಬರುತ್ತೆ. 4 ರಬ್ಬರು. ಎಲ್ಲ ರಬ್ಬರ್ ಪೂರ ಹೆವಿ ರಬ್ಬರ್. ಇದೆಲ್ಲ 5M ಥಿಕ್ನೆಸ್ ರಬ್ಬರ್ ಅದು. ಆಮೇಲೆ ಇದು TVS ಬೋಲ್ಟ್ ನಟ್ಟುಗಳು ಎಲ್ಲ ಫಿಟ್ಟಿಂಗ್ಸ್ ಎಲ್ಲ TVS ಬೋಲ್ಟ್ ನಟ್ಟುಗಳು. ಇದು ಸ್ಟ್ಯಾಂಡು. ಇದೆಲ್ಲ ವೈಶಾಖ್ ಸ್ಟೀಲೆ ಎಲ್ಲ ಚಾನಲ್ ಪೂರ 4x2 ಚಾನಲ್ ಎಲ್ಲ ಕಂಪ್ಲೀಟ್ A to Z. ಇದು ಭೂಮಿ ಒಳಗೆ ಹೋಗುತ್ತೆ, ಜಮೀನು ಒಳಗೆ ಇದು ಹೋಗುತ್ತೆ. ಇದು ಫಿಟ್ಟಿಂಗ್ ಮಾಡೋ ಟೈಮಿಗೆ ಅದು ಒಳಗೆ ಹೋಗುತ್ತೆ. ಎಲ್ಲ ವೈಶಾಖ್ ಸ್ಟೀಲ ಚಾನಲ್ ಎಲ್ಲ ಕಂಪ್ಲೀಟ್ A to Z. ವೆಲ್ಡಿಂಗ್ ಪೂರ ಮಿಗ್ ವೆಲ್ಡಿಂಗೆ, ಸಾದಾ ನಾರ್ಮಲ್ ವೆಲ್ಡಿಂಗ್ ಅಲ್ಲ. ಸೈಡ್ ಎಲ್ಲ ಮಿಗ್ ವೆಲ್ಡಿಂಗೆ, ಎಲ್ಲ ಮಿಗ್ ವೆಲ್ಡಿಂಗೆ A to Z. ಈ ವೈಬ್ರೇಟಿಂಗ್ ಟೇಬಲ್ ಮಾತ್ರ ಪೌಡರ್ ಕೋಟಿಂಗ್ ಮೆಥಡ್. ಇದು ನಾರ್ಮಲ್ ಸ್ಪ್ರೇ ಪೇಂಟಿಂಗ್ ಅಲ್ಲ. ಇದು ಮಾತ್ರ ಪೌಡರ್ ಕೋಟಿಂಗ್ ಮೆಥಡ್. ಬಾಕಿಯೆಲ್ಲ ಕಲರ್ ಮಿಕ್ಸರು, ಕಾಂಕ್ರೀಟ್ ಮಿಕ್ಸರ್ ಎಲ್ಲ ನಾರ್ಮಲ್ ಸ್ಪ್ರೇ ಪೇಂಟಿಂಗ್ಗೆ. ಆಮೇಲೆ ನೆಕ್ಸ್ಟು ಈ ಪಟ್ಟಿ, ಇದು ತುಂಬ ಹೆವಿ ಪಟ್ಟಿ. ಇದು 4M ಥಿಕ್ನೆಸ್ಸು 2 ಪಟ್ಟಿ ಬರುತ್ತೆ. ಹಾಗೆ ಒಂದು ಮಾತ್ರ 12 ಪಟ್ಟಿ ಬರುತ್ತೆ. ಅದು ಅದಕ್ಕೆ TVS ಬೋಲ್ಟ್ ನಟ್ಟುಗಳು ಎಲ್ಲ ವೆಲ್ಡಿಂಗ್ ಎಲ್ಲ ಮಿಗ್ ವೆಲ್ಡಿಂಗೆ ಎಲ್ಲ ಕಂಪ್ಲೀಟ್ ಪೂರ ಲೇಸರ್ ಕಟ್ಟಿಂಗ್ ಎಲ್ಲ A to Z. ಆಮೇಲೆ ಮುಂದ್ಗಡೆ ಈ 1.5 ಫೀಟ್ಗೂ ಈ ಬಲೆ ಬರುತ್ತೆ. ಅದು ಇದು ಕೆಲಸ ಮಾಡೋಕ್ಕೆ ಈ ಗ್ಯಾಪ್. ಇದು ಕೆಲಸ ಮಾಡೋ ಟೈಮಿಗೆ ಮೆಟ್ಲು ಸ್ವಲ್ಪ ಕೀಲೆ ಬೀಳುತ್ತೆ. ಅದು ಅದಕ್ಕೋಸ್ಕರ ಈ ಬಲೆ. ಈ ಪ್ಲೇಟು ಇದು 20M ಥಿಕ್ನೆಸ್ ಪ್ಲೇಟ್. ಇದು ಕಂಪ್ಲೀಟ್ ಪೂರ್ ಲೇಸರ್ ಕಟ್ಟಿಂಗೆ. ಇದು ಡಿಗ್ರಿ ಪ್ರಕಾರ ಇರುತ್ತೆ. ಇದು ಈ ಟ್ಯಾಪರು ಡಿಗ್ರಿ ಪ್ರಕಾರ ಇರುತ್ತೆ. ಆ ಡಿಗ್ರಿ ಪ್ರಕಾರ ಅಂದರೆ ಕರೆಕ್ಟಾಗಿ ನಮ್ಗೆ M40 ಗೇಡ್ ಸಿಗುತ್ತೆ. ಅದು ಇಟ್ಟಿಗೆ ನಮ್ಮ ಓಡೋ ಟೈಮಿಗೆ M40 ಗೇಡ್ ಬೇಕು. ಈ ಡಿಗ್ರಿ ಕರೆಕ್ಟಾಗಿ ಇರಬೇಕು ವೆಲ್ಡಿಂಗ್ ಮಾಡೋ ಟೈಮಿಗೆ, ಇಲ್ಲಾಂದರೆ M40 ಸಿಗಲ್ಲ ನಮಗೆ. ಅದೊಂದು ಪಾಯಿಂಟ್ ಇದು ಇದರಲ್ಲಿ. ಮೋಲ್ಡ್ಗಳು 3 ಟೈಪ್ ಇದೆ. ಒಂದು ರಬ್ಬರ್ ಮೋಲ್ಡು, ಮತ್ತು ಒಂದು ಪ್ಲಾಸ್ಟಿಕ್ ಒಂದು, ಆಮೇಲೆ PVC. ಇದರಲ್ಲಿ ತುಂಬ ಮಾಡಲ್ ಇದೆ. ಮಾಡಲು ಜಾಸ್ತಿ ಮಾಡಲ್ ಇದೆ. ಮಾರ್ಕೆಟಲ್ಲಿ ಜಾಸ್ತಿ ಮೂವಿಂಗು ಈ ಐ ಬ್ಲಾಕ್ಸು, ಜಿಗ್ಜಾಕು ಇದೆಲ್ಲ ಜಾಸ್ತಿ ಮೂವಿಂಗ್. ಟ್ರೈ ಎಕ್ಸು ಇದಕ್ಕೆ ಜಾಸ್ತಿ ಮೂವಿಂಗು. ರಬ್ಬರ್ ಒಂದು ರಗ ಇದೆ, PVC ಒಂದು ಇದೆ, ಪ್ಲಾಸ್ಟಿಕ್ ಒಂದು 3 ರಗ ಇದೆ ಟೈಪ್ಗಳು. ಆಮೇಲೆ ಅದು ಬಿಟ್ಟು ತುಂಬ ಮಾಡಲ್ ಇದೆ. ಮಾಡಲ್ಗಳು ಡಿಸೈನ್ಸು ತುಂಬ ಡಿಸೈನ್ಸ್ ಎಲ್ಲ ಇದೆ ಇದರಲ್ಲಿ. ಐ ಬ್ಲಾಕ್ಸದು, ಜಿಗ್ಜಾಗದೆಲ್ಲ ತುಂಬ ಮಾಡಲ್ ಇದೆ. ನಮ್ಗೆ ಏನು ಡಿಸೈನ್ ಮೂವ್ ಆಗುತ್ತೋ ಆ ಡಿಸೈನ್ ಮಾತ್ರ ಪರ್ಚೇಸ್ ಮಾಡಬೇಕು. ನಮ್ಮ ಜಾಗದಲ್ಲಿ ಏನು ಡಿಸೈನ್ ಮೂವ್ ಆಗುತ್ತೋ ಅದು ಮಾತ್ರ ಪರ್ಚೇಸ್ ಮಾಡಬೇಕು. ಇದು ಪೇವರ್ ಬ್ಲಾಕ್ ಕಲರ್ ಮಿಕ್ಸರ್ ಮಿಷಿನ್. ಇದು 150 kg ಕೆಪಾಸಿಟಿ. ನನ್ನ ಹತ್ರ 2 ಟೈಪ್ ಇದೆ. 100 kg ಒಂದು ಮಾಡಲ್ ಇದೆ. ಇದು 150 kg. 100 ಮಾಡಲು 3 HP ಮೋಟರ್ ಬರುತ್ತೆ. 150 5 HP ಬರುತ್ತೆ. ಇದಕ್ಕೆ ಮಾತ್ರ ಹೈಡ್ರಾಲಿಕ್ ಹ್ಯಾಂಡ್ ಬರುತ್ತೆ ಲಿಫ್ಟಿಂಗ್ ಮಾಡೋಕ್ಕೆ. ಕೆಲಸ ಮುಗಿಸೋ ಟೈಮಿಗೆ, ಕ್ಲೀನ್ ಮಾಡೋ ಟೈಮಿಗೆ ಇದು ಟೈಟ್ ಮಾಡಿಬಿಟ್ಟು ಇದು ಹೈಡ್ರಾಲಿಕ್ ಜಾಕ್ ಪಂಪು. ಇದಕ್ಕೆ ಮಾತ್ರ ಹೈಡ್ರಾಲಿಕ್ ಜಾಕ್ ಒಂದು ಬರುತ್ತೆ ಇದು ಕ್ಲೀನ್ ಮಾಡೋ ಟೈಮಿಗೆ. ಹಾಗೆ ಎಲ್ಲ ಹೆವಿ. ಇದರದ್ದು ಪ್ಲೇಟ್ ಎಲ್ಲ ಹೆವಿ. ಇದೆಲ್ಲ 25mm ಪ್ಲೇಟ್ಸ್ಗಳೆಲ್ಲ. ಯಾಕಂದರೆ ಜಾಸ್ತಿ ತೇಮಾನ ಆಗುತ್ತೆ. ಇದು ತೇಮಾನ ಜಾಸ್ತಿ ಬೇಗ ಆಗುತ್ತೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ಇಲ್ಲಿ ಒಂದು ಹ್ಯಾಂಡ್ ಇರುತ್ತೆ. ಅದನ್ನು ಈಗ ನ್ಯೂ ಲಾಂಚಿಂಗ್ ಇದು ಎಕ್ಸ್ಟ್ರಾ ಲ್ಯಾಂಡಿಂಗ್. ಇದು ಹ್ಯಾಂಡೆಲ್ಲ ಒಳ್ಳೆ ಮಿಕ್ಸ್ ಆಗುತ್ತೆ. ಅದಕ್ಕೋಸ್ಕರ ಈ ಚಟ್ಟಿ ಎಲ್ಲ 8M ಥಿಕ್ನೆಸ್ ಚಟ್ಟಿಗಳು, ಕೆಳಗೆ ಬಾಟಮ್ ಎಲ್ಲ ಚಟ್ಟಿ 8M ಥಿಕ್ನೆಸ್ ಎಲ್ಲ. ಫ್ರೇಮ್ ಹೆವಿ ಬರುತ್ತೆ. ಇದಕ್ಕೆ 5 HP ಮೋಟ್ರದು ಕಾಂಪ್ಟನ್ ಮೋಟ್ರ್ ಬರುತ್ತೆ. ಇದಕ್ಕೂ ಅದಕ್ಕೊಂದು ಸಿಲಿಂಡರ್ ಜಾಕ್ ಒಂದು ಬರುತ್ತೆ. ಇಲ್ಲಿ ಒಂದು ಹೆವಿ ಡ್ಯೂಟಿ ಒಂದು, ಅದಕ್ಕೆ ಒಂದು ಕವರ್ ಒಂದು, ಮಣ್ಣು ಒಳಗೆ ಹೋಗೋದು ಕವರ್ ಒಂದು. ಇದೆಲ್ಲ ಲೇಸರ್ ಕಟ್ಟಿಂಗ್ ಎಲ್ಲ A to Z. ಇದಕ್ಕೊಂದು ಈ ಕಡೆ ಪಂಪ್ ಒಂದು, ಇದು ಹೈಡ್ರಾಲಿಕ್ ಪವರ್ ಪ್ಯಾಕ್ ಪಂಪ್ ಒಂದು. ಈ ಟೈಟ್ ಮಾಡಿ ಪಂಪ್ ಮಾಡಬೇಕು. ಲೂಸ್ ಮಾಡಿದ್ರೆ ಕೆಳಗೆ ಬೀಳುತ್ತದೆ. ಆ ಥರ ಟೈಪ್ ಇದು ಸೆಕೆಂಡ್ ಲೈನ್ ಮಿಕ್ಸರ್ ಮಿಷಿನು. ಫಸ್ಟ್ ಲೇಯರ್ಗೆ ಕಲರ್ ಮಿಕ್ಸರ್ ಅದೊಂದು, ಆಮೇಲೆ ಸೆಕೆಂಡ್ ಲೇಯರ್ಗೆ ಈ ಮಿಕ್ಸರ್ ಕಾಂಕ್ರೀಟ್ ಮಿಕ್ಸರ್ ಮಿಷನ್ ಒಂದು. ಇದು 1 ಬ್ಯಾಗ್ ಕೆಪಾಸಿಟಿ 5 HP ಮೋಟರ್ ಪವರ್. ಅದು ಹಾಗೆ 5 HP ಮೋಟರ್ ಪವರ್ ಇದು ಒಂದು, ಅದು ಒಂದು 10 HP ಆಯಿತು. ಈ ಟೇಬಲ್ಗೂ 6 HP. ಇದು ಸೇರಿ 16 HP 3 ಲೈನ್ ಬೇಕು ತಯಾರು ಮಾಡೋಕ್ಕೆ. ಅದು ಪೇವರ್ ಬ್ಲಾಕ್ ತಯಾರು ಮಾಡೋಕ್ಕೆ 16 HP 3 ಲೈನ್ ಬೇಕು. ಇದೊಂದು ಎಕ್ಸ್ಟ್ರಾ ಇದೆ ಡಿಮೋಲ್ಡಿಂಗ್ ಮಿಷನ್.
ಸಪೋಸ್ ನೀವು PVC ಬೇಡ ಪ್ಲಾಸ್ಟಿಕ್ ಸಾಕು ಮೋಲ್ಡ್ ಆದರೆ ಇದೊಂದು ಮಿಷನ್ ಒಂದು ಬೇಕು, ಟೀಮ್ ಮೋಲ್ಡಿಂಗ್ ಮಿಷನ್. ಇದು ಇಟ್ಟಿಗೆ ಹೊರಗೆ ಬರೋಕ್ಕೆ ಇದು ರಿಮೂವ್ ಮಾಡೋಕ್ಕಾಗಲ್ಲ. ಸಾಧಾರಣ PVC ಮೋಲ್ಡ್ ಈಗ ಈಸಿ ರಿಮೂವ್ ಮಾಡೋಕೆ ಬರುತ್ತೆ, ಪ್ಲಾಸ್ಟಿಕ್ ಬರಲ್ಲ. ಅದಕ್ಕೋಸ್ಕರ ಇಲ್ಲಿ ಬರ್ತಾ ಇದು ಡಿಮೋಲ್ಡಿಂಗ್ ಮಿಷನ್ ಎಲ್ಲ ತಯಾರು ಮಾಡಿದ್ಮೇಲೆ ಕೆಳಗೆ ಇದು ವೈಬ್ರೇಷನ್ ಇದು ಕೆಳಗೆ ಇಟ್ಟಿಗೆ ಕೆಳಗೆ ಬೀಳುತ್ತೆ. ಆ ಥರ ಟೈಪ್ ಇದು ಡಿಮೋಲ್ಡಿಂಗ್ ಮಿಷನ್ ಒಂದು. ಇದಕ್ಕೆ ಆಪೋಸಿಟ್ ಮೋಟ್ರ್ ಬರುತ್ತೆ, ಆಪೋಸಿಟ್ 3 ಫೇಸ್ ಲೈನು. ಇದಕ್ಕೂ ಈ ಕಲರ್ ಮಿಕ್ಸರ್ಗೆ ಮೋಟ್ರು ಗೀರ್ ಬಾಕ್ಸ್ ಎಲ್ಲ ಒಳಗೆ ಇರುತ್ತೆ. ಇದು ಕವರ್ ಎಕ್ಸ್ಟ್ರಾ ಸೇಫ್ಟಿ ಕವರ್ ಅದು. ನಮಗೆ ಅದು ಮೋಟ್ರು ಆ ಕವರ್ಸ್ ಎಲ್ಲ ಒಳಗೆ ಇರುತ್ತೆ, ಅದು ಎ ಟು ಝೆಡ್. ಆಮೇಲೆ ಇದು ನನ್ನ ಮಿಷಿನಲ್ಲಿ ತಯಾರು ಮಾಡಿ ಇಟ್ಟಿಗೆ ಅದು ಎಷ್ಟು ಫಿನಿಶಿಂಗ್ ನೋಡಿದ್ದು, ನನ್ನ ನೈಸ್ ಫಿನಿಶಿಂಗ್ ಬರುತ್ತೆ. ಅದು ನನ್ನ ನೈಸ್ ಫಿನಿಶಿಂಗ್, ಇಷ್ಟು ಫಿನಿಶಿಂಗ್ ಬೇಕು. ಆಮೇಲೆ ಗ್ರೇಡ್ M40 ಗ್ರೇಡ್ ನಮ್ಗೆ ಬೇಕು ಇಟ್ಟಿಗೆ. ಅದು ನೈಸ್ ಫಿನಿಶಿಂಗ್ ಇದು ಪ್ಲಾಸ್ಟಿಕ್ ಮೋಲ್ಡ್ ಬಂದದ್ದು, ಡೆಮೋ ಮಾಡಿದ್ದು. ನನ್ನ ಹತ್ರ ಫಸ್ಟು ಈ ಮೋಲ್ಡ್ ನಾನು ಸಪ್ಲೈ ಏನಿಲ್ಲ, ಈಗ ಸಪ್ಲೈ ಮಾಡಿ ರೆಡಿ ಆಯ್ತು. ಅದು ತುಂಬ ಕಸ್ಟಮರ್ ಹೇಳಿದ್ದಾರೆ, ಸರ್ ನನಗೆ ಮಿಷಿನ್ ಮಾತ್ರ ಇದೆಲ್ಲ ಬೇಕಲ್ಲ, ನಮಗೆ ಮೋಲ್ಡ್ ಬೇಕು, ನೀವು ಮೋಲ್ಡ್ ಪರ್ಚೇಸ್ ಮಾಡಿಕೊಡಿ ಹೇಳ್ತಾರೆ. ಅದರ ಪ್ರಕಾರ ನಾನು ಈ ಮೋಲ್ಡ್ ಸ್ಟಾರ್ಟ್ ಆಯಿತು. ನನ್ನ ಹತ್ರ ಮೋಲ್ಡ್ ಇದೆ, ಮಿಷಿನ್ ಇದೆ, ಒಂದು ಪ್ಯಾಕೇಜ್ ಕಂಪ್ಲೀಟ್ ಸೆಟ್ ನನ್ನ ಹತ್ರ ಇದೆ. ಈ ಮಿಷಿನ್ಗಳ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನೋಡಿ ಆಯಿತು. ನಿಮಗೆ ಮಿಷಿನ್ ಬೇಕು ಅಂದರೆ ಫೇವರ್ ಬ್ಲಾಕ್ ಮಿಷಿನ್ ಫುಲ್ ಸೆಟ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಕೆಳಗೆ ನಾನು ನಂಬರ್ ಕೊಡ್ತೀನಿ, ನಾನು ಕಾಲ್ ಮಾಡಿ ಇನ್ನೂ ಕ್ಲಿಯರಾಗಿ ಹೇಳಿಕೊಡ್ತೀನಿ. ನಮಸ್ಕಾರ.